ಸಂಜಯ್ ಸರ್, ಒಂದು ಪ್ರಶ್ನೆ ಕೇಳ್ತೀನಿ. ಈಗ ನೋಡಿ, ಒಂದು ಉದಾಹರಣೆ, ಈಗ ನಮ್ಮ ಮೆಟ್ರೋ ಲೈನ್ ಹಾಕಿದಾಗ ಒಂದು ಟೆಸ್ಟ್ ರನ್ ಅಂತ ಮಾಡ್ತಾರೆ. ಇಲ್ಲೂ ಕೂಡ ಆಗತ್ತ ಟೆಸ್ಟ್ ರನ್ ಅಂತ ಹೇಳಿ? ಹೌದು, ಮಾಡಿದಾರಲ್ಲ ಸ್ಪೇಸ್ ಎಕ್ಸ್ 2 ಸರಿ ಮಾಡಿದ್ರ ಟೆಸ್ಟ್ ರನ್. ಅಲ್ಲ, ಯಾಕಂದ್ರೆ ಇವ್ರನ್ನ ಈಗ ಬರ್ತಾ ಇರೋ ಟೀಮ್ ಏನಿದೆಯಲ್ಲ, ಈ ಟೀಮ್ ನ ಕರ್ಕೊಂಡ್ ಬರೋದಕ್ಕೆ ಈಗ ನಾವೇನು ಆ ಒಂದು ಕ್ಯಾಪ್ಸಲ್ ಏನ್ ಕರಿತೀವಿ ನಾವು, ಅದನ್ನ ಇಟ್ಕೊಂಡು ಎಷ್ಟು ಸರಿ ಟೆಸ್ಟ್ ಮಾಡಿದ್ದಾರೆ ನೋಡಿ? ಯೂಶಲಿ ಮಾಡ್ತಾರ ಅಂತ ಹೇಳಿ ಪ್ರಶ್ನೆ. ಅಫ್ಕೋರ್ಸ್ ಮಾಡ್ಲೇಬೇಕು. ನೋಡಿ, ಹ್ಯೂಮನ್ ಸ್ಪೇಸ್ ಮಿಷನ್ ಅಂತಂದ್ರೇನೆ ಅದಕ್ಕೆ ಸಪರೇಟ್ ಆದ ಒಂದು ವಿಂಗೇ ಬೇರೆ. ಅದಕ್ಕೆ ಒಂದು ಮಹತ್ವ ಕೊಡೋದೇ ಬೇರೆ ತರದಲ್ಲಿ ಪ್ರತಿಯೊಂದು ದೇಶದಲ್ಲೂ. ಈಗಲೂ ನೋಡಿ, 4-5 ದೇಶ ಬಿಟ್ರೆ ಈ ಒಂದು ಕೆಪಾಸಿಟಿ ಬೇರೆ ದೇಶಗಳಲ್ಲಿ ಇಲ್ಲ. ಇವಾಗ ನಾವು ಈಗಷ್ಟೇ ಶುರು ಮಾಡಿದ್ದಷ್ಟೇ ನಮ್ಮ ದೇಶದಲ್ಲೂ ಕೂಡ. ಹಾಗಾಗಿ ಏನಾಗತ್ತೆ ಅಂದ್ರೆ, ಈಗ ಮನುಷ್ಯರನ್ನ ಅದ್ರೊಳಗೆ ಕೂಡಿಸ್ಬೇಕು ಅಂದ್ರೆ ಅದ್ರನ್ನ ಖಾಲಿ ಎಷ್ಟೊಂದು ಸರಿ ನಮ್ಮ ಇಸ್ರೋದವರು ಮೊನ್ನೆ ಟೆಸ್ಟ್ ಮಾಡಿದ್ರಲ್ಲ, ಕ್ರೂ ಎಸ್ಕೇಪ್ ಸಿಸ್ಟಮ್ ಅಂತ ಹೇಳಿ, ಹಾಗೆ ಮಾಡಬೇಕಾಗತ್ತೆ. ಬರೀ ಸೆನ್ಸರ್ಗಳನ್ನ ಮಾತ್ರ ಇಟ್ಟು ಅದರಲ್ಲಿ ಮನುಷ್ಯರಿದ್ರೆ ಅವ್ರ ದೇಹದ ಮೇಲೆ ಎಷ್ಟು ಪ್ರಭಾವ ಬೀಳ್ಬೋದು ಅಂತ ಎಲೆಕ್ಟ್ರಾನಿಕಲಿ ಒಂದು ಸೆನ್ಸರ್ಗಳ ಮೂಲಕ ಇನ್ಫಾರ್ಮೇಶನ್ ಗಳನ್ನ ನಾವು ಪಡ್ಕೊಂಡು, ಮತ್ತೆ ಅದಕ್ಕೆ ಡಿಸೈನ್ ನಾವು ಮಾಡಿರೋದಕ್ಕೂ ಮತ್ತೆ ಸೆನ್ಸರ್ ಇನ್ಫಾರ್ಮೇಶನ್ಗೂ ಒಂದು ಮ್ಯಾಚಿಂಗ್ ಇದೆಯಾ ಇಲ್ವಾ ಅಂತ ನೋಡಿ, ಅಕಸ್ಮಾತ್ ಇಲ್ಲದೆ ಇದ್ರೆ ಅದನ್ನ ಹೇಗೆ ನಾವು ಬದಲಾಯಿಸಬೇಕು, ಮತ್ತೆ ಎಷ್ಟು ಸೇಫ್ ಮಾಡಬೇಕು. ಮನುಷ್ಯ ಅದರಲ್ಲಿ ಹೋಗ್ತಾ ಇದ್ದಾನೆ ಅಂದ್ರೆ ಅವ್ನ್ ಆದಷ್ಟು ಕಂಫರ್ಟ್ ಲೆವೆಲ್ ಏನಿದೆ ಅದು ಇರಬೇಕು. ಅದ್ರ ಬಗ್ಗೆ ಹೆಚ್ಚು ಗಮನ ಇದ್ದೇ ಇರುತ್ತೆ ಯಾವ್ದೇ ಇಂಜಿನಿಯರ್ ಆದ್ರೂನು. ಮತ್ತೆ ಈಗ ಆಸ್ಟ್ರೋನಾಟ್ಸ್ ಗಳು ಜನರಲಿ ಇಂಜಿನಿಯರ್ಗಳ ಜೊತೆ ಮಾತಾಡ್ತಾನೆ ಇರ್ತಾರೆ. ನಾನು ಹೋಗೋದು ಈ ಸ್ಪೇಸ್ ಸ್ಟೇಷನ್ ಅಥವಾ ಸ್ಪೇಸ್ ಶಟಲ್ ಅಥವಾ ಕ್ಯಾಪ್ಸೂಲ್ ಅದೇ, ನೀನ್ ಹೇಗೆ ಇದೆಲ್ಲ ಡಿಸೈನ್ ಮಾಡ್ತೀಯ, ಅವ್ರಿಗೆಲ್ಲ ಗೊತ್ತಿರುತ್ತೆ. ಅಂದ್ರೆ ಈ ಅಮೆರಿಕ ಅಂತ ದೇಶಗಳಲ್ಲಿ ಜನರಲಿ ಅವರು ಟ್ರೈನ್ ಮಾಡ್ಬೇಕಾದ್ರೆ ಆಸ್ಟ್ರೋನಾಟ್ ನ ಇಂಜಿನಿಯರ್ಗಳ ಜೊತೆ ಕೂಡ ಮಾತಾಡೋದಕ್ಕೆ ಬಿಡ್ತಾರೆ. ಮತ್ತೆ ಪ್ರತಿಯೊಬ್ರು ಆಸ್ಟ್ರೋನಾಟ್ಗೂ ಅವ್ರ ಸೀಟು ಮತ್ತೆ ಅವ್ರ ಸೂಟು ಎಲ್ಲಾನು ಅವ್ರಿಗೆ ಮಾತ್ರ ಬಳಸ್ತಾರೆ. ಬೇರೆ ಅವ್ರದ್ದು ಎಲ್ಲಾನು ಜನರಲ್ ಆಗಿ ಹಾಕೊಳ್ಳೋದಕ್ಕೆ ಆಗೋದಿಲ್ಲ. ಸೊ ಆ ಒಂದು ರೀತಿಯಲ್ಲಿ ಬಹಳ ಹೆಚ್ಚು ಟೆಸ್ಟಿಂಗ್, ಒಂದು 3 ಅಥವಾ 4 ಬಾರಿ ಟೆಸ್ಟ್ ಮಾಡಿ ಎಲ್ಲ ನಾವು ಡಿಸೈನ್ ಮಾಡಿರೋ ಒಂದು ಲೆವೆಲ್ ತಕ್ಕಗೆ ಅದು ಕಾರ್ಯನಿರ್ವಹಿಸ್ತಾ ಇದೆ ಅಂತ ಎಲ್ಲರಿಗೂ ಕಾನ್ಫಿಡೆನ್ಸ್ ಬಂದು, ಗವರ್ಮೆಂಟ್ ಅವ್ರಿಗೆ ಕಾನ್ಫಿಡೆನ್ಸ್ ಬಂದು, ಕಂಪನಿಗೆ ಬರ್ಬೇಕು, ಗವರ್ಮೆಂಟ್ ಅವ್ರಿಗೆ ಬರ್ಬೇಕು, ಎಲ್ಲರಿಗೂ ಬಂದ ನಂತರದಲ್ಲಿ ಅದ್ರೊಳಗೆ ಮನುಷ್ಯನ್ ಕೂಡಿಸೋದಕ್ಕೆ ಗವರ್ಮೆಂಟ್ ಪರ್ಮಿಷನ್ ಕೊಡೋದು, ಅಲ್ಲಿವರೆಗೂ ಕೊಡೋದಿಲ್ಲ. ಸರ್, ಈಗ ಈ ಒಂದು ಪಾಯಿಂಟ್ ನಾನು ಗಮನಿಸ್ತಾ ಇದ್ದೆ ನೋಡಿ, ವಾಟ್ ವೆಂಟ್ ರಾಂಗ್ ವಿತ್ ಬೋಯಿಂಗ್ ಸ್ಟಾರ್ ಲೈನರ್ ಅಂತೇಳಿ ಅಲ್ಲಿ ಹೇಳುತ್ತೆ, ಹೀಲಿಯಂ ಗ್ಯಾಸ್ ಲೀಕ್ಸ್ ಅಂಡ್ ಪ್ರೊಪಲ್ಯೂಷನ್ ಇಶ್ಯೂಸ್ ಪ್ಲೇಗ್ಡ್ ದ ಬೋಯಿಂಗ್ ಬಿಲ್ಟ್ ವೆಹಿಕಲ್. ಏನ್ ಸರ್ ಅದು ಹೀಲಿಯಂ ಗ್ಯಾಸ್ ಲೀಕ್ ಆಗಿದ್ದು ಸಮಸ್ಯೆ ಆಗಿ ಅವರು ಇಷ್ಟು ದಿನಗಳ ಕಾಲ ಅಲ್ಲಿ ಇರೋದಕ್ಕೆ ಸಾಧ್ಯ ಆಯ್ತು ಅಂತ ಅಲ್ಲಿ ಪಾಯಿಂಟ್ ಬರ್ತಿದೆಯಲ್ಲ, ಏನ್ ಸರ್ ಅದು ಹೀಲಿಯಂ ವಿಚಾರವಾಗಿ? ನೋಡಿ, ಈಗ ನಿಮ್ ಮನೇಲಿ ನೀರಿಂದು ಮೇಲ್ಗಡೆ ಟ್ಯಾಂಕ್ ಇಂದ ಮನೆಗೆ ನಲ್ಲಿ ಬರತ್ತಲ್ವಾ ಒಳಗಡೆಗೆ, ಆ ನಲ್ಲಿ ಬರೋದಕ್ಕೂ ಮಧ್ಯದಲ್ಲಿ ವಾಲ್ವ್ಗಳು ಕಂಟ್ರೋಲ್ ಮಾಡಕ್ಕೆ 3-4 ಕಡೆ ಹಾಕೊಂಡಿರ್ತೀರಲ್ವಾ ನೀವು. ಅವಾಗ ವರ್ಷಗಟ್ಲೆ ಅದನ್ನ ಮೇಂಟೈನ್ ಮಾಡದಿದ್ರೆ ಅದು ಕೆಟ್ಟೋಗತ್ತಲ್ವಾ. ಹಾಗೆ ಇದ್ರಲ್ಲೂ ಏನಾಗತ್ತೆ ಅಂದ್ರೆ, ನಾನು ಹೇಳದ್ನಲ್ಲ ನಿಮ್ಗೆ, ಸಣ್ಣ ರಾಕೆಟ್ ಇಂಜಿನ್ ಗಳು ಏನಿರುತ್ತೆ ಅದಕ್ಕೆ ಒಂದು ವಾಲ್ವ್ಸ್ ಇರುತ್ತೆ. ಹೀಲಿಯಂ ಗ್ಯಾಸ್ ಅದಕ್ಕೆ ಹೋಗಕ್ಕೆ ಪೈಪ್ಗೆ ಒಂದು ವಾಲ್ವ್, ಕಂಟ್ರೋಲ್ ವಾಲ್ವ್ಸ್ ಇರುತ್ತೆ, ಓಪನ್ ಆಗಿ ಕ್ಲೋಸ್ ಆಗೋದು, ಅಥವಾ ಒನ್ ವೇ ವಾಲ್ವ್, ಅಥವಾ ಬೇರೆ ಬೇರೆ ತರದಿರುತ್ತೆ. ಅದು ನಮ್ ಡಿಸೈನ್ ಎಲ್ಲ ನಮ್ಗೆ ಗೊತ್ತಿಲ್ಲ, ಅದ್ರ ಬಗ್ಗೆ ಮಾತಾಡೋದು ಅಷ್ಟು ಒಳ್ಳೇದಲ್ಲ. ಹಾಗಾಗಿ ಏನಾಗತ್ತೆ ಅಂದ್ರೆ, ಈ ತರ ವಾಲ್ವ್ಗಳು ಫೇಲ್ ಆಗೋದು ಬಹಳ ಸಹಜ. ಯಾಕಂದ್ರೆ ಆ ಪ್ರೆಷರ್ ಏನಿರುತ್ತೆ, ಆ ಮೆಟೀರಿಯಲ್ ಜನರಲಿ ಟೈಟೇನಿಯಂ ಅಥವಾ ಇಂಕೋನಲ್ ಅಥವಾ ಅಲ್ಯೂಮಿನಿಯಂ ಅದರದ್ದು ಅಲಾಯ್ಸ್ ಇಂದ ಮಾಡಿರ್ತಾರೆ. ಗಟ್ಟಿಯಾಗೂ ಇರಬೇಕು, ಅದು ತಡ್ಕೊಳ್ಬೇಕು ಅಂತ ಹೇಳಿ. ಆದ್ರೆ ಕೆಲವು ಏನಾಗತ್ತೆ, ವಾಲ್ವ್ಸ್ ಅಂದ್ರೆ ಅವರು ಕೆಲವು ಕಾಂಪೋನೆಂಟ್ಸ್ ಏನಿರುತ್ತೆ ಆ ವಾಲ್ವ್ಗಳಲ್ಲಿ ಅದು ಬೇಗ ಫೇಲ್ ಆಗಬಹುದು. ಯಾಕಂದ್ರೆ ಪ್ರೆಷರ್ ಅಷ್ಟು ಹೆಚ್ಚಿರುತ್ತೆ. ಅದಕ್ಕೆ ಆ ಲಿಮಿಟ್ಸ್ ಏನಿರುತ್ತೆ ಆ ಒಂದು ಮೆಕ್ಯಾನಿಕಲ್ ಸಿಸ್ಟಮ್ಗೆ, ಅದ್ರ ಲಿಮಿಟ್ಗೆ ಬಹಳ ಹತ್ರ ಇರ್ತೀವಿ ಅದ್ರದ್ದು ಆಪರೇಷನ್. ನಮ್ ಏರೋಸ್ಪೇಸ್ ಅಲ್ಲಿ ಬಂದಿದ್ದೇ ಪ್ರಾಬ್ಲಮ್ ಇದು. ಎಲ್ಲಂದ್ರೆ ಪ್ರತಿಯೊಂದು ರಾಕೆಟ್ ಆಗ್ಲಿ, ರಾಕೆಟ್ ಎಸ್ಪೆಷಲಿ
ಆ ರಾಕೆಟ್ಗಳಲ್ಲಿ ಇದೇ ಒಂದು ಪ್ರಾಬ್ಲಮ್ ಬರುತ್ತೆ. ಯಾಕಂದ್ರೆ ಒಂದು ಇಂಜಿನ್ ತಗೊಂಡ್ರು ನೀವು, ಆ ಇಂಜಿನ್ಗಳಿಗೂ ಆ ಒಂದು ಟ್ಯಾಂಕ್ ಇಂದ ಇಂಜಿನ್ ವರೆಗೂ ಇಂಧನ ಬರ್ಬೇಕಾದ್ರೆ ಸಾವಿರಾರು ವಾಲ್ವ್ಗಳಿರುತ್ತೆ ಮಧ್ಯದಲ್ಲಿ. ಆ ವಾಲ್ವ್ಗಳು ಒಂದಾದ್ರೂ ಫೇಲ್ ಆಯ್ತು ಅಂದ್ರೆ ನಮ್ಗೆ ಪೂರ್ತಿ ರಾಕೆಟ್ ಕೆಟ್ಟೋಗುತ್ತೆ. ಸೊ ಇದೇ ತರ ಒಂದು ಏನಾಗತ್ತೆ, ಇದು ಸಾಮಾನ್ಯವಾದ ಪ್ರಾಬ್ಲಮ್. ಆದ್ರೆ ಏನಾಗತ್ತೆ ಅಂದ್ರೆ ವಾಲ್ವ್ ಮಾಡಿದವ್ರು ಬೋಯಿಂಗ್ ಅಲ್ಲ, ಬೇರೆ ಕಂಪನಿ. ಹಾಗಾಗಿ ಏನಾಗತ್ತೆ ಅಂದ್ರೆ ಇದು ಆ ವಾಲ್ವ್ ಕೆಲವು ಸರಿ ಕೆಟ್ಟೋದಾಗ ಆ ಸಿಸ್ಟಮ್ ವರ್ಕ್ ಆಗೋದಿಲ್ಲ, ಅದನ್ನ ಅವರು ವರ್ಕ್ ಮಾಡೋದಕ್ ಆಗೋದು. ಯಾಕಂದ್ರೆ ಎಕ್ಸ್ಪ್ಲೋಡ್ ಆಗೋ ಸಾಧ್ಯತೆಗಳಿರುತ್ತೆ. ಯಾಕಂದ್ರೆ ಪ್ರೆಷರ್ ತುಂಬಾ ಹೆಚ್ಚಿರುತ್ತೆ. ಒಂದು 300 ಪಟ್ಟು ನಮ್ಮ ಅಟ್ಮಾಸ್ಫಿಯರ್ ಪ್ರೆಷರ್ 300 ಪಟ್ಟು 400 ಪಟ್ಟು ಇರುತ್ತೆ ಕೆಲವು ಸರಿ. ಅಷ್ಟು ಪ್ರೆಷರ್ ನ ಇಟ್ಕೊಂಡಿರುವಂತಹ ವಾಲ್ವ್ ಏನಿರುತ್ತೆ ಅದು ನಮ್ಮ ನೀರು ಏನಿದೆ ನಮ್ಮ ಟ್ಯಾಂಕುಗಳಲ್ಲಿ ಅದು ಆ ಪ್ರೆಷರ್ಗಳನ್ನೇ ತಡ್ಕೊಳ್ಳೋದಕ್ಕೆ ವಾಲ್ವ್ಸ್ ಗಳಿಗೆ ಕೆಲವು ಸರಿ ಆಗೋದಿಲ್ಲ, ಹೆಚ್ಚು ವರ್ಷಗಳು ಬರೋದಿಲ್ಲ. ಈಗ ನೀವ್ ಇಮ್ಯಾಜಿನ್ ಮಾಡ್ಕೊಳ್ಳಿ, 400 ಪಟ್ಟು 500 ಪಟ್ಟು ಪ್ರೆಷರ್ ನ ಹಿಡ್ಕೋಬೇಕು. ಅದು ಸಣ್ಣ ವಾಲ್ವ್, ಅದು ಎಷ್ಟು ಚಿಕ್ಕದಾಗಿರುತ್ತದು. ಯಾಕಂದ್ರೆ ನಾವು ತೂಕ ಕಡಿಮೆ ಆದಷ್ಟು ಮಾಡ್ಬೇಕಂತ ಒಂದು ಉದ್ದೇಶದಿಂದ ಡಿಸೈನ್ ಮಾಡೋದ್ರಿಂದ ಆ ವಾಲ್ವ್ಗಳನ್ನ ನಮ್ಗೆ ಎಷ್ಟು ಬೇಕೋ ಅಷ್ಟೇ ನಾವು ಅದಕ್ಕೆ ಒಂದು ಡಿಸೈನ್ ಮಾರ್ಜಿನ್ ಅಂತ ಕೊಟ್ಟು ಅದಕ್ಕೆ ಡಿಸೈನ್ ಮಾಡಿರ್ತಾರೆ. ಸೊ ಈ ತರ ಪ್ರಾಬ್ಲಮ್ಗಳು ಬರೋದು ಬಹಳ ಸಹಜ. ಈಗ ಒಂದು ವಿಚಾರ ಸರ್, ಈಗ ನಾವು ಗಮನಿಸ್ತಾ ಇದೀವಿ, ನಿಮ್ಗೆ ವಿಡಿಯೋ ನೋಡೋದಕ್ಕೆ ಆಗುತ್ತೋ ಇಲ್ವೋ ನನ್ಗೆ ಗೊತ್ತಿಲ್ಲ, ಆದ್ರೆ ಈ ಒಳಗಡೆ ಒಂದಷ್ಟು ವಿಚಾರಗಳನ್ನ ಗಮನಿಸ್ತಾ ಇದೀವಿ. ಅದು ಏನನ್ನೋದೇ ನಮಗೆ ಅರ್ಥನೂ ಆಗಲ್ಲ. ಅಂಥದ್ರಲ್ಲಿ ಅವರು ಹೇಗಿರ್ತಾರೆ, ಇದನ್ನ ಹೇಗ್ ಪ್ರಿಪೇರ್ ಮಾಡ್ತೀರಾ? ಅಂದ್ರೆ ಈ ಕಾನ್ಫಿಡೆನ್ಷಿಯಲ್ ವಿಚಾರಗಳು ಬೇಡ, ಆದ್ರೆ ಒಂದಷ್ಟು ವಿಚಾರಗಳು, ಒಂದು ಕ್ಯೂರಿಯಾಸಿಟಿಗೋಸ್ಕರ ಜನಕ್ಕೆ. ಒಳಗಡೆ ಅಂದ್ರೆ ಸ್ಪೇಸ್ ಸ್ಟೇಷನ್ ಒಳಗ ನೀವು ಹೇಳ್ತಿರೋದು? ಈಗ ಸುನೀತಾ ವಿಲಿಯಮ್ಸ್ ಅವರು ಇರುವಂತ ಒಂದು ವಿಡಿಯೋವನ್ನ ನೋಡ್ತಾ ಇದೀವಿ, ಸ್ಪೇಸ್ ಸ್ಟೇಷನ್ ಆಗಿರ್ಬೋದು. ಯಾಕಂದ್ರೆ ಅದು ಈಗ ಇವ್ರೇನೀಗ ಕ್ಯಾಪ್ಸಲ್ ಅಲ್ಲಿ ಬರ್ತಾರೆ, ಅದಕ್ಕೆ ಅದರಲ್ಲಿ ಒಂದು ಸೀಟಿಂಗ್ ವ್ಯವಸ್ಥೆಯನ್ನ ಮಾಡಿದ್ದಾರೆ. ಆದ್ರೆ ಈ ಸ್ಪೇಸ್ ಸ್ಟೇಷನ್ ಒಳಗೆ ಹೇಗಿರುತ್ತೆ ವ್ಯವಸ್ಥೆಗಳು ಅಂತೇಳಿ ನೋಡಿ. ಸ್ಪೇಸ್ ಸ್ಟೇಷನ್ ನ ಫಸ್ಟ್ ಮಾಡಿದ್ದು 1974ರಲ್ಲಿ ರಷ್ಯಾದವರು ಮಾಡಿದ್ದು. ಅದು ಅದರಲ್ಲಿ ಏನಾಗಿತ್ತು ಅಂದ್ರೆ ಅದು ಒಂದು ರಾಕೆಟ್ ಟ್ಯಾಂಕ್ ಮಾತ್ರ ಮಾಡಿದ್ದು ಅವರು ಆಗ, ಸಿಂಪಲ್ ಆಗಿ. ಈಗ ಏನಾಗಿದೆ ಅಂದ್ರೆ ಸ್ಪೇಸ್ ಸ್ಟೇಷನ್ ಅಲ್ಲಿ ಮಲಗಕ್ಕೆ ಸ್ಲೀಪಿಂಗ್ ಬ್ಯಾಗ್ಸ್ ಇರುತ್ತೆ, ಸಣ್ಣದಾಗಿ ರೂಮ್ ಇರುತ್ತೆ. ಇವಾಗ ಜಪಾನ್ಗೆ ಹೋದ್ರೆ ನೀವು ಹೇಗೆ ಅಲ್ಲಿ ಇರೋದಕ್ಕೆ ಮನೆಗಳು, ನನ್ ಕೈ ಹಿಂಗಂದ್ರೆ ಸಾಕು ಗೋಡೆಗಳು ಕಾಣಿಸುತ್ತೆ ನೋಡಿ, ಹಾಗಿರತ್ತಲ್ಲ, ಒಳ್ಳೆ ಕ್ಯೂಬಿಕಲ್ ಅಂತಾರಲ್ಲ ಆಫೀಸ್ಗಳು, ಅಥವಾ ಅಷ್ಟು ಸಣ್ಣದಾಗಿರುತ್ತೆ. ಅಷ್ಟರಲ್ಲಿ ಮಲ್ಕೊಳ್ಬೇಕು. ಗ್ರಾವಿಟಿ ಇಲ್ದೇ ಇರೋದ್ರಿಂದ ನೀವ್ ಯಾವ ತರ ಬೇಕಾದ್ರೂ ತಲೆ ಕೆಳಗ್ ಮಾಡಿ ಕಾಲ್ ಮೇಲ್ ಮಾಡಿ ಮಲ್ಕೋಬಹುದು, ಹೇಗ್ ಬೇಕಾದ್ರೂ ಮಲ್ಕೋಬಹುದು, ಗ್ರಾವಿಟಿ ಇಲ್ದೇ ಇರೋದ್ರಿಂದ. ಸೊ ಸ್ಲೀಪಿಂಗ್ ಬ್ಯಾಗ್ಸ್ ಇರುತ್ತೆ, ಯಾಕಂದ್ರೆ ನೀವು ನಿದ್ದೆ ಮಾಡ್ಬೇಕಾದ್ರೆ ಅಲ್ಲಿ ನಿಮ್ಮನ್ನ ಹಿಡ್ಕೊಳ್ಳುವಂತದ್ದು ಏನು ಇರೋದಿಲ್ಲ. ಹಾಗಾಗಿ ಬ್ಯಾಗ್ ಅಲ್ಲಿ ನೀವು ಇರ್ಬೇಕು, ಯಾಕಂದ್ರೆ ಬ್ಯಾಗು ಸ್ಪೇಸ್ ಸ್ಟೇಷನ್ ಬಾಡಿಗೆ ಅಟ್ಯಾಚ್ ಆಗಿರುತ್ತೆ. ಸೊ ನೀವು ಎಲ್ಲೂ ತೇಲ್ಕೊಂಡು ಹೋಗ್ಬಾರ್ದು ಅಂತ ಹೇಳಿ ಅದ್ರೊಳಗೆ ಇರ್ಬೇಕು. ಸೊ ಅದು ಒಂದಿರುತ್ತೆ. ಆಮೇಲೆ ಬೇರೆ ವಿಷಯಗಳು ಅಂದ್ರೆ ಸಹಜವಾಗಿ ಈಗ ಬ್ರಷ್ ಮಾಡಿದ್ರೆ ಅವರು ಬ್ರಷ್ ಮಾಡಿದ್ದು ಹಾಗೆ ತಿಂತಾರಂತೆ. ನಾನು ಕೇಳಿದ್ದೆ, ನಾನ್ ಚಿಕ್ಕವನಿರ್ಬೇಕಾದ್ರೆ ಅವ್ರನ್ನ ಒಬ್ರು ಅಸ್ಟ್ರೋನಾಟ್ ಮೀಟ್ ಮಾಡಿದಾಗ ಕೇಳಿದ್ದೆ 10 ವರ್ಷದ ಹಿಂದೆ. ಅವರು ಹಾಗೆ ಹೇಳಿದ್ರು, ಅವರು ಬ್ರಷ್ ಮಾಡಿದ್ದು ಹಾಗೆ ನಾವು ನುಂಗ್ಬಿಡ್ತೀವಿ, ಉಗ್ಯಕ್ ಆಗಲ್ಲ ಅಂತ. ಸೊ ಈ ತರ ಕೆಲವು ವಿಷಯಗಳಿರುತ್ತೆ. ಆಮೇಲೆ ಫಾರ್ ಎಕ್ಸಾಂಪಲ್ ಇವಾಗ ಅಂದ್ರೆ ಹೇಳ್ಬಹುದು ಅಂದ್ರೆ ಹೇಳ್ತೀನಿ, ಈಗ ಟಾಯ್ಲೆಟ್ ಎಲ್ಲ ಹೋಗ್ಬೇಕಂತ ಹೇಳಿದ್ರೆ ಅವ್ರಿಗೆ ಸ್ಪೆಷಲ್ ಸಿಸ್ಟಮ್ ಇರುತ್ತೆ, ಮೆಕ್ಯಾನಿಕಲ್ ಸಿಸ್ಟಮ್ ಅವ್ರಿಗೆ ಉಪಯೋಗಿಸಕ್ಕೆ. ಅದು ಅಷ್ಟು ಏನಂತಾರೆ, ಅದು ಕನ್ವೀನಿಯಂಟ್ ಆಗಿ ಇರೋದಿಲ್ಲ. ಆದ್ರೆ ಈಗ ಹೇಗೆ ಕನ್ಸ್ಟ್ರಕ್ಷನ್ ಸೈಟ್ ಅಲ್ಲಿ ಎಲ್ಲಾನು ಪೋರ್ಟಬಲ್ ಟಾಯ್ಲೆಟ್ಸ್ ಎಲ್ಲ ಯೂಸ್ ಮಾಡ್ತಾರೆ, ಅದೇ ತರಾನೇ ಸ್ಪೇಸ್ ಸ್ಟೇಷನ್ ಅಲ್ಲಿ 2 ಟಾಯ್ಲೆಟ್ಸ್ ಇದೆ. ಈಗ ಮೋಸ್ಟ್ಲಿ 3 ಆಗಿರಬಹುದು ಅನ್ಸುತ್ತೆ. ಮೊದಲು ಸ್ಪೇಸ್ ಸ್ಟೇಷನ್ 2005-6 ವರೆಗೂ 2 ಟಾಯ್ಲೆಟ್ ಇದ್ದಿದ್ದು ಅದರಲ್ಲಿ. ಮತ್ತೆ ನೀರಿನ ಬಳಕೆ ಆಗೋದಿಲ್ಲ. ಸೊ ಈ ತರ ಒಂದು ಸ್ಪೆಷಲ್ ಸಿಸ್ಟಮ್ ಇರುತ್ತೆ, ಅದು ಹೈಜೀನ್ ಎಲ್ಲ ಮೇಂಟೈನ್ ಮಾಡೋದಕ್ಕೆ. ಮತ್ತೆ ಅದಕ್ಕೆ ಆದ ಒಂದು ಸಪರೇಟ್ ಸೆಕ್ಷನ್ ಇರುತ್ತೆ ಸ್ಪೇಸ್ ಸ್ಟೇಷನ್ ಎಷ್ಟು ದೊಡ್ಡದು ಅಂದ್ರೆ ನಮ್ಮ ಫುಟ್ಬಾಲ್ ಫೀಲ್ಡ್ ಗಿಂತ ಹೆಚ್ಚು ದೊಡ್ಡದು. ಅಷ್ಟು ದೊಡ್ಡದಿದೆ ಸ್ಪೇಸ್ ಸ್ಟೇಷನ್ ಆರ್ಬಿಟ್ ಅಲ್ಲಿ. ಹಾಗಾಗಿ ಅದರಲ್ಲಿ ಒಂದು ಭಾಗ ಇದೆ, ಆ ಭಾಗದಲ್ಲಿ ಮಾತ್ರ ಈ ತರ ಒಂದು ಟಾಯ್ಲೆಟ್ ಅದೆಲ್ಲ ಇರುತ್ತೆ, ಅಲ್ಲಿ ಅವರು ಉಪಯೋಗಿಸ್ತಾರೆ.
ಮತ್ತೆ ಜನರಲಿ ಈಗ ನೀವು ನೋಡ್ತಾ ಇರೋದು ಜನರಲಿ ತೋರಿಸೋದು ವಿಡಿಯೋ ಎಲ್ಲಾನು ಎಲ್ಲಿ ಅವರು ಸಂಶೋಧನೆ ಮಾಡ್ತಾರೆ ಅಂತ ನೋಡಿ. ಸ್ಪೇಸ್ ಸ್ಟೇಷನ್ ನ ಉದ್ದೇಶ ಏನಿತ್ತು, ಅವರು 1995ರಲ್ಲಿ ಫಸ್ಟ್ ಇದನ್ನ ಮಾಡಬೇಕು ಅಂತ ಡಿಸೈಡ್ ಮಾಡಿದಾಗ ಏನಂದ್ರೆ ಸಂಶೋಧನೆ ಮಾಡೋದಕ್ಕೆ ಅಷ್ಟೇ ಸ್ಪೇಸ್ ಸ್ಟೇಷನ್ ಇದ್ದಿದ್ದು, ಬೇರೆ ಒಂದು ವಿಷಯದ ಏನು ಇರ್ಲಿಲ್ಲ ಆ ಕಾರಣ ಆ ಸಮಯದಲ್ಲಿ ಸಂದರ್ಭದಲ್ಲಿ. ಹಾಗಾಗಿ ಅಲ್ಲಿ ಹೋದಾಗ ಈಗ ಸುನೀತಾ ವಿಲಿಯಮ್ಸ್ ಕೂಡ ನೋಡಿ 9 ತಿಂಗಳಲ್ಲಿ ಇದ್ರು. ಅವರು ಎಷ್ಟೊಂದು ಸಿಸ್ಟಮ್ಸ್ ಏನ್ ಅವರು ಟೆಸ್ಟ್ ಮಾಡಿದ್ದಾರೆ. ಈಗ ಸ್ಪೇಸ್ ಅಲ್ಲಿ ಯಾವ್ದನ್ನಾದ್ರೂ ಈ ತರ ಒಂದು ಹಿಡಿಯೋದು ಒಂದು ನಾನ್ ನೋಡ್ತಾ ಇದ್ದೆ ವಿಡಿಯೋ ಅವ್ರದ್ದು. ಹಾಗಾಗಿ ಯಾಕಂದ್ರೆ ಸ್ಪೇಸ್ ಅಲ್ಲಿ ಏನಾಗಿದೆ ಅಂದ್ರೆ ಸ್ಯಾಟಲೈಟ್ ಗಳನ್ನ ಕ್ಯಾಪ್ಚರ್ ಮಾಡುವಂತ ಸಿಸ್ಟಮ್ಗಳು ಕೆಲವರು 10-15 ವರ್ಷದಿಂದ ಕನ್ಸ್ ಕಾಣ್ತಾ ಇದ್ದಾರೆ ಯುರೋಪ್ ಅಲ್ಲಿ, ಅಮೆರಿಕಾದಲ್ಲಿ. ಹಾಗಾಗಿ ಅವ್ರ ಕನ್ಸುಗಳೆಲ್ಲ ನನ್ಸಾಗ್ಲಿ ಅಂತ ಹೇಳಿ ಒಂದು ಪ್ರೈವೇಟ್ ಕಂಪನಿ ಅವರು ಲಾಂಚ್ ಮಾಡಿದ್ರು. ಈಗ ಸುನೀತಾ ವಿಲಿಯಮ್ಸ್ ಅವರು ಅದನ್ನ ಟೆಸ್ಟ್ ಮಾಡಿದ್ರು. ಸೊ ಹಾಗಾಗಿ ಈ ಒಂದು ಉದ್ದೇಶಕ್ಕೆ ಸ್ಪೇಸ್ ಸ್ಟೇಷನ್ ಲಾಂಚ್ ಮಾಡಿದ್ರು. ಆ ಲಾಂಚ್ ಮಾಡಿದಾಗ ಅವ್ರು ಇರೋದು ಅದಕ್ಕೆ, ಅವ್ರು ಕಂಫರ್ಟ್ ಕೊಡ್ಬೇಕು ಅನ್ನೋ ಉದ್ದೇಶದಿಂದ ಅಲ್ಲ. ಆಮೇಲೆ ಅವ್ರಿಗೆ ಊಟ ತಿಂಡಿ ಎಲ್ಲಾನು ಏನಂದ್ರೆ ಬೆಸ್ಟ್ ಐಸ್ ಕ್ರೀಮ್ಗಳು ಅಂದ್ರೆ ಇವಾಗ ಮತ್ತೆ ಕೆಲವು ಈಗ ಮಿಲಿಟರಿ ಫುಡ್, ಮಿಲಿಟರಿ ವಾರ್ ಟೈಮ್ಸ್ ಅಲ್ಲೆಲ್ಲ ಹೇಗೆ ಪ್ಯಾಕ್ ಫುಡ್ ಇರ್ತಿತ್ತು ಅದೇ ತರ ಫುಡ್ ಅವ್ರಿಗೆ ಅಲ್ಲಿ ಸಿಗುತ್ತೆ. ಅವ್ರಿಗೆ ಇಷ್ಟ ಇದ್ರೆ ಕೆಲವು ತಗೊಂಡು ಹೋಗಬಹುದು ಅವರು ತಿನ್ನೋದಕ್ಕೆ. ಆದ್ರೆ ಅದು ನಾನ್ ಕೇಳಿದ ಪ್ರಕಾರ ತುಂಬಾ ಕಷ್ಟ ಅಪ್ರೂವಲ್ ತಗೊಳ್ಳೋದು ಅಂತ, ಯಾಕಂದ್ರೆ ಹೆಚ್ಚು ತೂಕ ಆಗತ್ತೆ ಅಂತ ಹೇಳಿ ಅದಕ್ಕೆ ಅವ್ರಿಗೆ ಸ್ವಲ್ಪ ಇಂಪಾರ್ಟೆಂಟ್ ಆಗುತ್ತೆ ಅಲ್ವಾ. 1 ಗ್ರಾಮ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಗ್ರಾಮ್ ಕೂಡ ಇಂಪಾರ್ಟೆಂಟ್. ಎಸ್. ಯಾಕೆ ಸರ್ 1 ಗ್ರಾಮ್ ಕೂಡ ಯಾಕೆ ಅಷ್ಟು ಇಂಪಾರ್ಟೆಂಟ್? ಅವ್ರು ತಗೊಂಡೋಗ್ಬೇಕು ಅಂತಂದ್ರೆ ಈಗ ಅಲ್ಲಿ ಹೋಗಿ ಎಷ್ಟೋ ದಿವಸ ಇರ್ತೀವಿ, ನಮ್ಗೆ ಇಷ್ಟ ಬಂದಿದ್ದು ತಿನ್ಬೇಕು ಅಂತ ಅನ್ಸುತ್ತೆ, ಮೆಂಟಲಿ ಪ್ರಿಪೇರ್ ಆಗಿರ್ತಾರೆ, ಮೆಂಟಲಿ ಸ್ಟ್ರಾಂಗ್ ಆಗಿರ್ತಾರೆ. ಆದ್ರೂ ಕೂಡ 1 ಗ್ರಾಮ್ ಕೂಡ ಅಪ್ರೂವಲ್ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ. ಯಾಕೆ 1 ಗ್ರಾಮ್ ಯಾಕೆ ಅಷ್ಟು ಇಂಪಾರ್ಟೆಂಟ್? ನೋಡಿ, ಎಷ್ಟೇ ಆದ್ರೂನು ಸ್ಪೇಸ್ ಹೋಗ್ಬೇಕಾದ್ರೆ ನೀವು ಒಂದು ರಾಕೆಟ್ ಮುಖಾಂತರನೇ ಹೋಗ್ಬೇಕು ಅಲ್ವಾ. ಈ ರಾಕೆಟ್ಗೆ ಈಗ ನಮ್ಮ ಇಸ್ರೋದಲ್ಲಿ GSLV ರಾಕೆಟ್ ಅಂತ ಇದೆ, ಅಥವಾ MK3 ರಾಕೆಟ್ ಅಂತ ಇದೆ. GSLV MK3 ಹೆವಿಯೆಸ್ಟ್ ಲಿಫ್ಟ್ ಮಾಡಕ್ ಆಗುವಂತ ಕೆಪಾಸಿಟಿ, ಅದಕ್ಕೆ 10,000 kg ಕಕ್ಷೆಗೆ ಹಾಕುವಂತ ಕೆಪಾಸಿಟಿ ಇದೆ ಲೋ ಅರ್ತ್ ಆರ್ಬಿಟ್ಗೆ. ಆದ್ರೆ ಈ ರಷ್ಯಾದವ್ರ ಹತ್ರ 40,000 kg ಹಾಕುವ ಕೆಪಾಸಿಟಿ ಇದೆ. ಅಮೆರಿಕಾದವ್ರ ಹತ್ರ ಈಗ ಇಲಾನ್ ಮಸ್ಕ್ ಅವ್ರ ಹತ್ರ ಸ್ಪೇಸ್ ಶಿಪ್ ಏನಿದೆ ಇದು ಹತ್ರ 70,000 kg ಲೋ ಅರ್ತ್ ಆರ್ಬಿಟ್ಗೆ ಅಂದ್ರೆ 400 ಕಿಲೋಮೀಟರ್ ಕಕ್ಷೆಯಲ್ಲಿ ಹಾಕುವ ಸಾಮರ್ಥ್ಯ ಇದೆ. ಆಯ್ತಾ? ಹಾಗಾಗಿ ಈಗ ಇಸ್ರೋ ರಾಕೆಟ್ ಅಲ್ಲಿ ನೀವು ಕಳಿಸಿದ್ರೆ ಎಲ್ಲ ನಿಮ್ಮ ಏನಿದೆ ಸ್ಯಾಟಲೈಟ್ ಬದಲು ಈಗ ಈ ಕ್ಯಾಪ್ಸೂಲ್ ಅಲ್ಲಿರೋ ಮನುಷ್ಯರು, ಆ ಮನುಷ್ಯರಿಗೆ ಬೇಕಾಗಿರೋ ಒಂದು ಸಾಮಗ್ರಿಗಳು, ಮತ್ತೆ ಅದ್ರ ಜೊತೆಗೆ ಬೇರೆ ಎಕ್ಸ್ಪೆರಿಮೆಂಟ್ ಮಾಡೋದಕ್ಕೆ ಬೇಕಾಗಿರುವಂತಹ ಸಿಸ್ಟಮ್ಗಳು, ಅದನ್ನೆಲ್ಲ ತಗೊಂಡಾಗ ಅದ್ರ ತೂಕ 10,000 ಒಳಗೆ ಇರಬೇಕು. 1 ಗ್ರಾಮ್ ಹೆಚ್ಚಾಯ್ತು ಅಂದ್ರೂ ಆ ರಾಕೆಟ್ ಮೇಲೆ ಹೋಗೋದಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಅಂದ್ರೆ ಬೇರೆ ತರದ ತಾಂತ್ರಿಕ ದೋಷಗಳು ಬರುತ್ತೆ. ಹಾಗಾಗಿ ಆ ಒಂದು ಉದ್ದೇಶದಿಂದ 1 ಗ್ರಾಮ್ ಕೂಡ ಇಂಪಾರ್ಟೆಂಟ್ ಆಗತ್ತೆ. ಆಮೇಲೆ ಅವರು ಸ್ಪೇಸ್ ಸ್ಟೇಷನ್ ಇಂದ ಏನ್ ತರ್ತಾರೆ ಅಂತ, ಯಾಕಂದ್ರೆ ಅದು ನೋಡಿ ಭೂಮಿ ಮೇಲೆ ನಾವಿದೀವಿ, ಗಾಳಿ ಇದೆ, ಇಲ್ಲಿ ಒಂದು ಇಕೋಸಿಸ್ಟಮ್ ಅನ್ನೊಂದು ಒಂದಿದೆ. ಇಲ್ಲಿ ಬ್ಯಾಕ್ಟೀರಿಯಾಗಳು, ವೈರಸ್ಗಳು ನಮಗ್ ಗೊತ್ತು ಎಷ್ಟೊಂದು ಯಾವ್ಯಾವ್ದು ಬರುತ್ತೆ, ಹೇಗೆ ಹಳಸತ್ತೆ ತಿನಿಸುಗಳು ಎಲ್ಲಾನು. ಆದ್ರೆ ಸ್ಪೇಸ್ ಅಲ್ಲಿ ಇಲ್ಲಿವರೆಗೂ ಬ್ಯಾಕ್ಟೀರಿಯಾ ಯಾವ್ದಿದೆ, ಆ ಬ್ಯಾಕ್ಟೀರಿಯಾಗಳು ಅಲ್ಲಿ ತಗೊಂಡು ಹೋದ್ರೆ ಅದು ಯಾವ ತರ ಬದಲಾಗಬಹುದು ಏನು ನಮ್ಗೆ ಗೊತ್ತಿಲ್ಲ. ಇನ್ನ ಸ್ಟಡಿ ನಡೀತಾ ಇದೆ, ಇವೆಲ್ಲಾನು ಸಂಶೋಧನೆ ಮೊದಲನೇ ಭಾಗದಲ್ಲಿದೆ. ಹಾಗಾಗಿ ಈ ರಿಸ್ಕ್ ಫ್ಯಾಕ್ಟರ್ಗಳು ಜಾಸ್ತಿ ಆಗತ್ತೆ. ನಾವು ಇಷ್ಟ ಬಂದಿದ್ದು ನಾವು ತಗೊಂಡ್ ಹೋಗ್ತೀವಿ, ಇಷ್ಟ ಬಂದಾಗೆ ಮಾಡ್ತೀವಿ ಅಂತ ಹೇಳಿದ್ರೆ. ಸೊ ಹಾಗಾಗಿ ಮೊದಲೇನೆ 1970ರಲ್ಲೇನೆ ಅಥವಾ 78-80ರಲ್ಲಿ ಈ ಒಂದು ಏನೇನ್ ತಗೊಂಡು ಹೋಗಬಹುದು, ತಗೊಂಡು ಹೋಗ್ಬಾರ್ದು ಅಂತ ಹೇಳಿ ಒಂದು 7-8 ದೇಶಗಳು ಒಟ್ಟಿಗೆ ಕೂತು ಇದಕ್ಕೆ ಒಂದು ಅಗ್ರಿಮೆಂಟ್ ಮಾಡಿಕೊಂಡು ಇದೇ ಬಿಡ್ಬೇಕು, ಅದೇ ತರ ಹೋಗ್ಬೇಕು ಬರ್ಬೇಕು ಅಂತ ಒಂದು ನಿಯಮ ಮಾಡ್ಕೊಂಡಿದ್ದಾರೆ. ಹಾಗೆ ನಡೆಯುತ್ತೆ. ನೀವು ಸ್ಟಡಿ ಮಾಡ್ಬೇಕಾದ್ರೆ ಸಕ್ಸಸ್ ಅನ್ನು ಕೂಡ ನೀವು ಸ್ಟಡಿ ಮಾಡ್ತೀರಿ, ಫೇಲ್ಯೂರ್ ಅನ್ನ ಕೂಡ ಅಷ್ಟೇ ಸೆನ್ಸಿಟಿವ್ ಆಗಿ ನೀವು ಸ್ಟಡಿ ಮಾಡ್ತೀರಿ. ಸಕ್ಸಸ್ ಅನ್ನೋದು ತುಂಬಾ ಸಿಗುತ್ತೆ, ಆದ್ರೆ
ನಮ್ ಕಣ್ಣಿಗೆ ಫೇಲ್ಯೂರ್ ಅಂತ ಕಾಣೋದು ಕಲ್ಪನಾ ಚಾವ್ಲಾ ಅವರ ಆ ಒಂದು ಕಡೆಯ ಕ್ಷಣ. ಎಲ್ಲಿ ಫೇಲ್ಯೂರ್ ಆಯ್ತು? ಒಂದು ನೀವು ಕೂಡ ಸ್ಟಡಿ ಮಾಡಿರ್ತೀರ ಅಂತ ನಾನು ಭಾವಿಸ್ತಾ ಇದ್ದೀನಿ. ಅದೇ ತಪ್ಪಿದ್ರೆ ನನ್ನ ಕ್ಷಮಿಸ್ಬಿಡಿ. ಈ ಅವತ್ತಿನ ದಿನವನ್ನ ಅಥವಾ ನೀವು ಸ್ಟಡಿ ಮಾಡಬೇಕಾದ್ರೆ ಈ ವಿಚಾರ ಪ್ರಸ್ತಾಪ ಆಗಿತ್ತು? ಯಾಕಂದ್ರೆ ಫೇಲ್ಯೂರ್ ಇಂದನೇ ಜಾಸ್ತಿ ಕಲಿಯೋದಕ್ಕೆ ಸಾಧ್ಯ ಆಗೋದು. ಹಾಗಾಗಿ ಪ್ರಶ್ನೆ ಕೇಳ್ತಾ ಇದ್ದೀನಿ. ನೋಡಿ, ಕಲ್ಪನಾ ಚಾವ್ಲಾ ಅವ್ರಿಗಾದಾಗ ನಂಗೆ 8 ವರ್ಷ. ನಮ್ ತಾಯಿ ಅವ್ರ ಬಗ್ಗೆ ಓದಿ ಹೇಳಿದ್ದು ಮ್ಯಾಗಝೀನ್ ಅಲ್ಲಿ, ಆಗ ಇಂಟರ್ನೆಟ್ ಇಲ್ಲದೆ ಇದ್ದಿದ್ದ ಕಾರಣಕ್ಕೆ. ಸೊ ಏನಂದ್ರೆ ಪರಿಸ್ಥಿತಿ ಹೇಗಿರತ್ತೆ, ಅವರು ಯಾವ ತರ ಅವರು ಕಲ್ಪನಾ ಚಾವ್ಲಾ ಅವ್ರು ಬಂದಾಗ ಅಂದ್ರೆ ನೋಡಿ, ಅದು ಸ್ಪೇಸ್ ಶಟಲ್ ಅನ್ನೋದು ತುಂಬಾ ದೊಡ್ಡ ಒಂದು ಪ್ಲೇನ್ ತರ, ಏರ್ಪ್ಲೇನ್ ತರ, ಬಟ್ ಸ್ಪೇಸ್ಗೆ ಹೋಗುವಂತದ್ದು. ಅದರಲ್ಲಿ ಅವರು ಹೀಟ್ ಶೀಲ್ಡ್ ಅಂತ, ಅಂದ್ರೆ ಈಗ ಹೇಗೆ ಶೀಲ್ಡಿಂಗ್ ಮೆಟೀರಿಯಲ್ ಸೆರಾಮಿಕ್ ಟೈಲ್ಸ್ ಹಾಕಿದ್ರು ಅವರು ಸ್ಪೇಸ್ ಶಟಲ್ಗೆ. ಅದು ಕಪ್ಪು ಬಣ್ಣದ್ದು ಕೆಳಗಡೆ ಅದರ ಮೈ ಮೇಲೆ ಇದ್ದಿದ್ದು, ಅದು ಸ್ಪೇಸ್ ಶಟಲ್ಗೆ ಎಲ್ರಿಗೂ ಕಾಣಿಸುವಂತಹ ವಿಷಯ, ಗೂಗಲ್ ಮಾಡಿ ನೋಡಿದ್ರೆ. ಸೊ ಹಾಗಾಗಿ ಆ ಟೈಲ್ಸ್ ಗಳು ಏನಾಗ್ತಾ ಇತ್ತು ಅಂದ್ರೆ ಅದನ್ನ ಗ್ಲೂ ಮಾಡಿ ಅಂಟಿಸ್ತಾ ಇದ್ದಿದ್ದು, ಗ್ಲೂ ಉಪಯೋಗಿಸಿ. ಯಾಕಂದ್ರೆ ಬೇರೆ ತರದಲ್ಲಿ ಹಾಕಿದ್ರೆ ಅದಕ್ಕೆ ತೂಕ ಹೆಚ್ಚಾಗುತ್ತೆ ಅಂತ ಹೇಳಿ ಅವರು ಸೂಪರ್ ಗ್ಲೂ ಅದಕ್ಕಂತಾನೆ ಇನ್ವೆಂಟ್ ಮಾಡಿ ನಾಸಾದಲ್ಲಿ ಅದನ್ನ ಉಪಯೋಗಿಸಿ ಅದನ್ನ ಅಂಟಿಸಿದ್ರು. ಏನಾಗಿತ್ತು ಅಂದ್ರೆ, ಈಗ ಸ್ಪೇಸ್ ಶಟಲ್ ನ ಲಾಂಚ್ ಮಾಡಬೇಕಾದ್ರೆ ವೈಬ್ರೇಷನ್ಗಳು ಕೆಲವು ಸರಿ ತುಂಬಾ ಹೆಚ್ಚಿರುತ್ತೆ. ಲಾಂಚ್ ಪ್ಯಾಡ್ ಇಂದ ಲಿಫ್ಟ್ ಆಫ್ ಆಗಿ ಹೋಗ್ಬೇಕಾದ್ರೆ ರಾಕೆಟ್, ಆ ಸಮಯದಲ್ಲಿ ಏನಾಗತ್ತೆ ಅಂದ್ರೆ ಈ ಒಂದು ಟೈಲ್ಸ್ ಗಳು ಏನಿರತ್ತೆ ಅದು ಗ್ಲೂ ಆಗಿರೋದು ಕೆಲವು ಸರಿ ಆಕ್ಸಿಜನ್ ಜೊತೆ ರಿಯಾಕ್ಟ್ ಆಗಿ ಸ್ವಲ್ಪ ವೀಕ್ ಆಗಿರಬಹುದು. ಯಾಕಂದ್ರೆ ನಮ್ಗೆ ಪ್ರತಿದಿನಗಳಲ್ಲಿ ಅಂದ್ರೆ ದಿನೇ ನಾವು ಎಷ್ಟೊಂದು ಅಂಟಿಸು ಎಲ್ಲ ಮಾಡುವಂತಹ ಸಂದರ್ಭಗಳಿರತ್ತೆ. ಆ ಸಂದರ್ಭಗಳಲ್ಲಿ ನಮ್ಗೆ ಗೊತ್ತಲ್ವಾ ಎಷ್ಟು ಗ್ಲೂ ಅಂಟಿರೋದಿಲ್ಲ, ರಾತ್ರಿ ಮಾಡಿ ಬೆಳಗ್ಗೆ ಹೊಟ್ಟೋಗಿರುತ್ತೆ. ಸೊ ಹಾಗಾಗಿ ಆ ತರದೊಂದು ಸಂದರ್ಭ ಆಗಿ 1-2-3 ಟೈಲ್ಸ್ ಬಿದ್ದೋಗಿರಬಹುದು. ಆ 2-3 ಟೈಲ್ಸ್ ಬಿದ್ದೋಗಿ ಏನಾಗತ್ತೆ ಅಂದ್ರೆ ನೋಡಿ, ಈ ಒಂದು ಸ್ಪೇಸ್ ಶಟಲ್ ಇದ್ರ ತರಾನೇ ನೀವು ಯೋಚನೆ ಮಾಡಿದ್ರೆ, ಈ ಎಡ್ಜ್ ಇದೆಯಲ್ಲ ಈ ಫ್ಲಾಪ್ಸ್ ಗೆ, ಸ್ಪೇಸ್ ಶಟಲ್ ಅಲ್ಲೂ ಎಡ್ಜ್ ಇದೆ. ಈ ಫ್ಲಾಪ್ ಗಳಿಗೆ ಎಡ್ಜ್ ಇರತ್ತೆ, ಈ ಎಡ್ಜ್ಗಳು. ಆ ಎಡ್ಜ್ ಅಲ್ಲಿ ಏನಾಗತ್ತೆ ಅಂದ್ರೆ ರಿಎಂಟ್ರಿ ಆದಾಗ ಒಂದು ಅಟ್ಮಾಸ್ಫಿಯರ್ ಅಲ್ಲಿ ಇರುವ ಅಟ್ಮಾಸ್ಫಿಯರ್ ಕಣಗಳೇನಿದೆ, ಗಾಳಿಯ ಕಣಗಳು, ಅದಕ್ಕೆ ಡಿಕ್ಕಿ ಹೊಡೆದಾಗ ತುಂಬಾ ಹೀಟ್ ಆಗತ್ತೆ ಆ ಜಾಗಗಳಲ್ಲಿ, ಎಸ್ಪೆಷಲಿ ಈ ಎಡ್ಜುಗಳಲ್ಲಿ. ಆ ಎಡ್ಜ್ ಅಲ್ಲಿ ಒಂದು 3500-4000 ಡಿಗ್ರಿ ಸೆಂಟಿಗ್ರೇಡ್ ತನಕ ಹೋಗಬಹುದು ಟೆಂಪರೇಚರ್. ಆ ಸಮಯದಲ್ಲಿ ಅಲ್ಲಿ ಹೀಟ್ ಶೀಲ್ಡ್ ಇಲ್ಲ, ಅಲ್ಲಿ ಮಿಸ್ ಆಗೋಗಿದೆ ಅಂದ್ರೆ ಆ ಹೀಟು ಪೂರ್ತಿ ಬಾಡಿಗೆ ಹೋಗುತ್ತೆ ಸ್ಪೇಸ್ ಶಟಲ್ಗೆ.